ಬರ್ತೀರಾ ಇಲ್ಲಿ ಗೂಗಲ್ ಐಡಿ ಇದು ಮಾಡಿ, ಅಲ್ಲಿ ನಿಮ್ಮ ಏರಿಯಾ ಹೊಡಿತೀರಾ, ನಿಮ್ಮ ಏರಿಯಾದಲ್ಲಿ ಇಶ್ಯೂ ರೈಸ್ ಮಾಡ್ತೀರಾ, ನಿಮ್ಮ ಏರಿಯಾದಲ್ಲಿ ಯಾರು ಎಲೆಕ್ಷನ್ ನಿಂತೀರ ಹುಡುಕ್ತೀರಾ, ಅಲ್ಲಿ ಯಾರು ನಿಂತಿದ್ರೆ ಅವನ್ನ ಕನೆಕ್ಟ್ ಮಾಡ್ಕೊತೀರಾ. ಯಾರು ನಿಂತಿಲ್ಲ ಅಂದ್ರೆ ನೀವು ಅಭ್ಯರ್ಥಿ ಹಾಕ್ಬೋದು. ಓಕೆನಾ? ಇಲ್ಲ ಅಂದ್ರೆ ಅವನ ಜೊತೆ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಚೆನ್ನಾಗಿದ್ದಾನೆ ಕರೆಕ್ಟ್ ವ್ಯಕ್ತಿ ಅಂದ್ರೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಅಂದ್ರೆ ನಾವು ಎಲೆಕ್ಷನ್ಗೆ ಹೋಗ್ತಾನೆ. ಎಲೆಕ್ಷನ್ ಅಂದ್ರೆ ಮತ್ತೆ SOP ಕರೆಕ್ಷನ್ಗೆ ಅದಕ್ಕೆಲ್ಲ ಬರ್ತದೆ ಪ್ರೊಸೀಜರ್. ಓಕೆನಾ? ಚೆನ್ನಾಗಿ ಅರ್ಥ ಆಗ್ತಿದೆಯಲ್ವಾ? ಇಷ್ಟೊಂದು ಹೋಪ್ಸ್ ಇದೆ ಅವ್ರಿಗೆ ಅನ್ಕೋತಾ ಇದ್ದೀರಾ? ನಿಜೋಳು ಹೋಪ್ಸ್ ಇದೆ ತುಂಬಾ. ನೋಡಿ ಇಲ್ಲಿ ರೇಟಿಂಗ್ ಬಂದಿದೆ ನೋಡಿ, ನೀವು 4.0 ಬಂದಿದೆ. ಆರಾಧ್ಯ ಅನ್ನೋ ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ ಅನ್ಕೊಳ್ಳಿ. ಇದೊಂದು ತಿಂಗಳಲ್ಲಿ ಅವ್ನು ಮಾಡಿರೋ ಏನೋ ಕಾಂಟ್ಯಾಕ್ಟ್ಗಳು, ಅವ್ನು ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಕನ್ವಿನ್ಸ್ ಮಾಡ್ತಿರ್ತಾನೆ ಜನಕ್ಕೆ, ಇದೆಲ್ಲ ಇನ್ಕ್ಲೂಡ್ ಆಗಿ ಅವ್ರು ರೇಟಿಂಗ್ ಕೊಟ್ಟಿರ್ತಾರಲ್ಲ, ಕನ್ಸಾಲಿಡೇಟೆಡ್ ರೇಟಿಂಗ್ ಅಲ್ಲಿ ಅವನಿಗೆ ಈ ತರ ಸಿಕ್ಕಿರುತ್ತೆ. 4.0 ಇದೆ ಅವನಿಗೆ. ಇನ್ನೊಬ್ರು 3 ಸಿಕ್ಕಿರ್ಬೋದು, ಇನ್ನೊಬ್ರು 2 ಸಿಕ್ಕಿರ್ಬೋದು, ಆತರ. ಓಕೆನಾ? ಇದಾದ್ಮೇಲೆ ಆಸ್ಪಿರೆಂಟ್. ನೆಕ್ಸ್ಟ್ ಸೇಮ್ ಇದೇ ತರ ಇರುತ್ತದು ಆಸ್ಪಿರೆಂಟ್ ಅಂತ. ಐ ವಾಂಟ್ ಟು ಬಿ ಅನ್ ಆಸ್ಪಿರೆಂಟ್ ಅಂದ್ರೆ ಆಸ್ಪಿರೆಂಟ್ ಹೋಗ್ಬಿಟ್ಟು ಅದೇ ತರ ಏರಿಯಾ ವೈಸ್ ಡಿಸೈಡ್ ಮಾಡ್ಕೊಂಡು. ಓಕೆನಾ? ಇದು ವೋಟರ್ಸ್. ಏನಾರ ಒಂದ್ ನಿಮಿಷ ಇದು ನಿಮಗೆ ನಿಲ್ಸ್ಕೊಳ್ಳಿ. ಏನಾರ ಕನ್ಫ್ಯೂಷನ್ ಇತ್ತಾ ಗೊತ್ತಾಯ್ತಲ್ಲ? ಯಾರು ಬೇಕಾದ್ರೆ ಇದ್ರೊಳಗೆ ಬರ್ಬೋದು. ಬಂದ್ ನಿಮ್ ಏರಿಯಾ, ನಿಮ್ ಹಳ್ಳಿನೋ, ನಿಮ್ ವಾರ್ಡ್, ನಿಮ್ ಕಾನ್ಸ್ಟಿಟ್ಯೂಷನ್, ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ, ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಬಹುದು, ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡ್ಬೋದು. ಯಾವ್ದು ರೀತಿ ಬೇಕಾದ್ರೂ ಎಲ್ಲಾ ರೀತಿ ಓಪನ್ ಮಾಡಿ ಇಟ್ಟಿದೀವಿ. ಅವ್ನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡ್ಬೋದು, ಅವನಿಗೆ ರೇಟಿಂಗ್ ಕೊಡ್ಬೋದು. ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೇ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ವೋಟರ್ ದೃಷ್ಟಿಗೆ. ಆಸ್ಪಿರೆಂಟ್ ಇದರಲ್ಲಿ ಫಾಸ್ಟ್ ಆಗಿ ಹೋಗಿ ಮುಂದೆ ನೋಡಿ. ಸೇಮ್ ಅವನಿಗೂ ಎಲ್ಲ ಇದಿರುತ್ತೆ. ನೆಕ್ಸ್ಟ್ ಹೋಗಿ ಆಸ್ಪಿರೆಂಟ್ ಆಗೋ ತಗೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡಬೇಕು. ಅವನು ಏನ್ ಹೇಳಿ ಇದನ್ನ ಡಿಕ್ಲೇರ್ ಮಾಡಿ ಅವ್ನ ಒಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು, ಅವ್ರು ಹೇಳಿದ್ದಕ್ಕೆ ನಾನು ಕೆಲಸ ಮಾಡ್ತೀನಿ, ಯಾವುದೇ ರೀತಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ಏನೋ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವು ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಡ, ಅವ್ರು ನಿಂತ್ಕೊಬಹುದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರು ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ರು ಬಿಟ್ಕೊಡ್ಬೋದು. ಬೇಕಾದ್ರೆ ಆತರ ಮಾಡಿ ಅದನ್ನ ಮೇಲಿನೆಲ್ಲ ಓದಿ ಅದು ಕೊಡ್ತೀನಿ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್, ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು, ಅದು ಇದು ಬರುತ್ತೆ. ಬೇರೇನು ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋದ್ರೆ ಅವ್ರಿಗೆ ಬೇಕಾದ್ರೆ ಆಪ್ಷನಲ್ ವಾಟ್ಸ್ಆಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದ್ವಿ, ನಾನು ನಂಬರ್ ಕೊಡಲ್ಲ ಸರ್ ಬೇಡ. ನೀವ್ ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಜನನ್ನ. ಓಕೆನಾ? ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸ್ಆಪ್ ನಂಬರ್ ಕೊಡೋದು, ವಿಡಿಯೋ ಚಾಲದು ಎಲ್ಲ ಕೊಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಬಂದು ಅವ್ನು ಕೊಡ್ತಾನೆ, ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡ್ಬಿಟ್ಟು ಕನೆಕ್ಟ್ ಆಗ್ಬೋದು ಆ ತರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೊಂಡ್ರೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲಿ ಏನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗುತ್ತೋ ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ ಇಲ್ಲಿ. ಆ GBA ನೀವು ಹೇಳ್ದಂಗೆ ಈಗ ಕತ್ರಗುಪ್ಪೆ ಹುಡುಕೋದ್ವಲ್ಲ ಆ ತರ ಎನಿ ವಾರ್ಡ್, ನಿಮ್ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟರ್ ಆಗ್ತದೆ. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬಹುದು ಆಸ್ಪಿರೆಂಟ್. ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮುಂದೆ ಹೋಗಿ ನನ್ನ ಪಾರ್ಟಿರ್ಬೇಕು ನೀವು ಆರಾಧ್ಯ. ಓಕೆನಾ? ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟ್ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ಹೋಗಿ ನೋಡಿ ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅವ್ನು ಸೈನ್ ಮಾಡಿ, ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ. ಡೌನ್ಲೋಡ್ ಮಾಡ್ಬೋದು SOP ನ. ಅಲ್ಲಿ ಡೌನ್ಲೋಡ್ ಮಾಡ್ರಿ, ಎಲ್ಲ ಆಕಾಂಕ್ಷಿಗಳು ನೋಡ್ಬೋದು ಈ ತರ. ಅರ್ಥ ಆಯ್ತಲ್ವಾ? ಈಗೇನಂದ್ರೆ ವೋಟರ್ಗೆ ಒಂದು ಸಪರೇಟ್ ಏನೋ ಡ್ಯಾಶ್ ಬೋರ್ಡ್ ಇರುತ್ತೆ, ಹೋಮ್ ಪೇಜ್. ಆಸ್ಪಿರೆಂಟ್ ಅಂದ್ರೆ ಇನ್ನೊಂದು ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜ್ ಅಲ್ಲಿ ಏನಂದ್ರೆ ಅವರು ನಾನು ವಿಡಿಯೋ ಕಾಲ್ಗೆ ಅಲ್ಲಿ ಕನೆಕ್ಟ್ ಮಾಡಿ ಅದಾಗ್ರಿ ವಿಡಿಯೋ ಕಾಲ್ ನೋಡಿ ಇಲ್ಲಿ ಹಾಕಿದೆ ನೋಡಿ, ಅಲೋ ಮಾಡೋದಕ್ಕೆ ಅದು ಹೋಗಿ ಮುಂದೆ ಹೋಗಿ ಟೈಮಿಂಗ್ ಫಿಕ್ಸ್ ಮಾಡುತ್ತೆ ನೋಡಿ. ಇಲ್ಲಿದೆ ನೋಡಿ. ಓಕೆನಾ? ಮುಂದೆ ಹೋಗ್ರಿ. ಮೀಟ್ ಸಿಟಿಸನ್ಸ್ ಅಂದಾಗ ಅವ್ನ ಲೊಕೇಶನ್ ಹಾಕಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ಬೋದು, ಹಾಕದೇ ಇದ್ರು ನೋಡಿ. ಗೂಗಲ್ ಮ್ಯಾಪ್ ಲಿಂಕ್ ಹಾಕಿ
ಪ್ಲೇ ಡೇ ನಾನು 4ನೇ ತಾರೀಕು ಅಥವಾ 1ನೇ ತಾರೀಕು 2 ಗಂಟೆಯಿಂದ 4 ಗಂಟೆವರೆಗೆ ಯಾವುದೋ ಒಂದು ಜಾಗದಲ್ಲಿ ಸಿಗ್ತೀನಿ ಅಂದ್ರೆ ಅವನು ಕನೆಕ್ಟ್ ಆಗ್ತಾನೆ. ಇದೇ ತರ ಪ್ರತಿಯೊಂದಕ್ಕೂ ಇರುತ್ತೆ, ಚಾಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ, ಎಲ್ಲದಕ್ಕೂ ಈ ತರ ಅವನೇ ಫಿಕ್ಸ್ ಮಾಡಿ ಅವನೇ ಟೈಮ್ ಹಾಕೊಂಡು ಅವನು ಜನಕ್ಕೆ ಇದು ಮಾಡ್ತಾನೆ. ಇದು ಓವರ್ ಆಲ್ ವಿಷಯ ಅಷ್ಟೇ ಅಲ್ಲೇನ್ರಿ? ವಿಡಿಯೋ ಕಾಲ್ ಸೇಮ್ ಅದೇ, ಅವ್ರಿಗೆ ಅರ್ಥ ಆಗೋಯ್ತು. ಅರ್ಥ ಆಯ್ತಾ? ಸೇಮ್ ವಿಡಿಯೋ ಕಾಲ್ಗೂ ಬರುತ್ತೆ, ಫೇಸ್ಬುಕ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಎಷ್ಟು ಬೇಕಾದ್ರೂ ಅವ್ನು ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇರ್ಬೋದು. ಈ ತರ ಒಂದು ಆಸ್ಪಿರೆಂಟ್ಸ್ ನ, ವೋಟರ್ಸ್ ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಮ್ಮ? ನಿಮ್ಗೆ ಅರ್ಥ ಆಗ್ಬೇಕು, ಮೇನ್ ಆಗಿ ಹೆಣ್ಮಕ್ಳಿಗೆ. ಇದೇನಿದ್ರು ಒಂದು ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ? ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವ್ದೋ ಪಾರ್ಟಿ ಮಾಡಲ್ಲ, ನಾನ್ ಬಿ ಫಾರಂ ಕೊಡಲ್ಲ, ಜನನೇ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಜನನೇ ಡಿಸೈಡ್ ಮಾಡ್ತಾರೆ. ಯಾರು ಜಾಸ್ತಿ ಜನ ಇಷ್ಟಪಡ್ತಾರೆ ಅವ್ರ ಎಲೆಕ್ಷನ್ ಇಟ್ಕೊಂತಾರೆ, ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ಅಂತ ನೀವ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಆಯ್ತಾ ಹೇಳ್ಬೇಕು.